ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಅವರು ರಾಜಕೀಯ ಪ್ರವೇಶಿಸುತ್ತಾರೆ ಅನ್ನೋದರ ಬಗ್ಗೆ ಕಳೆದ ಹಲವು ದಿನಗಳಿಂದ ಒಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಅದರಲ್ಲೂ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನೀವು ಸ್ಪರ್ಧಿಸಬೇಕು ಅಂತ ಅವರ ಆಪ್ತರು ಒತ್ತಡ ಹಾಕ್ತಿದ್ದಾರೆ ಅನ್ನೋದು ಈಗ ಲೇಟೆಸ್ಟ್ ಆಗಿ ಸಿಗ್ತಾ ಇರುವಂತ ಮಾಹಿತಿ. ಇತ್ತೀಚೆಗೆ ಮೈಸೂರಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಒಂದೇ ವಾರದಲ್ಲಿ 5-6 ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು. ಇಲ್ಲ, ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲ ಇವೆಲ್ಲ. ಸೊ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ಅಲ್ಲ, ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ನಾನು. ಅದ್ರ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಇಲ್ಲ. ಇಲ್ಲ, ಇದ್ರ ಬಗ್ಗೆ ನಾನೇನು ರಿಯಾಕ್ಟ್. ರವಿ, ಈಗ ಪ್ರತಾಪ್ ಸಿಂಹ ಸಿಟ್ಟಿಂಗ್ MP, ಮಂಜುನಾಥ್ ಅವರು ಮೈಸೂರಿಗೆ ಆಗಾಗ ಬರ್ತಿದ್ದಾರೆ ಅಂತಂದ್ರೆ ಲೋಕಸಭಾ ಯೋಚನೆ ಇದೆಯಾ ಅಥವಾ ಬೇರೆ ಕಾರ್ಯಕ್ರಮ ಅನ್ನೋ ಕಾರಣಕ್ಕಾಗಿ ಬರ್ತಾ ಇರೋದಾ? ರಕ್ಷತ್, ಕಳೆದ ಒಂದು ವಾರದಿಂದ ಈಚೆಗೆ ಒಟ್ಟು 5 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಅವರ ಬೆಂಬಲಿಗರು ಹಾಗೂ JDS ಮತ್ತು BJPಯ ಕೆಲ ನಾಯಕರುಗಳ ಆದಿಯಾಗಿ ಕಾಂಗ್ರೆಸ್ನ ಒಂದಷ್ಟು ಮುಖಂಡರು ಕೂಡ ನೀವು ರಾಜಕೀಯವನ್ನ ಪ್ರವೇಶ ಮಾಡಿ, ಅದರಲ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಅಂತೇಳಿ ದುಂಬಾಲನ್ನ ಬೀಳ್ತಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಮೈಸೂರು ವಿಶ್ವವಿದ್ಯಾನಿಲಯ ಘಟಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಂಜುನಾಥ್ ಅವರು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಆ ಸಂದರ್ಭದಲ್ಲಿ ಭೇಟಿ ಮಾಡಿರುವಂತಹ ಹಲವು ಮುಖಂಡರುಗಳು ಮೈಸೂರಿನಿಂದ ಸ್ಪರ್ಧೆ ಮಾಡಿ ಅಂತೇಳಿ ಒತ್ತಡವನ್ನು ಹೇಳಿದರೆ, ಕಳೆದ ವಾರ ಧನ್ಯವಾದ ಧನ್ವಂತರಿ ಕಾರ್ಯಕ್ರಮದಲ್ಲಿ ಕೂಡ ಹಲವು ಗಣ್ಯರು ರಾಜಕಾರಣವನ್ನು ಪ್ರವೇಶ ಮಾಡಬೇಕು ಅಂತೇಳಿ ದುಂಬಾಲು ಬಿದ್ದಿದ್ರು. ಇದರ ಜೊತೆಗೆ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಮಂಜುನಾಥ್ ಅವರು ಒಂದಷ್ಟು ಸಮಯಗಳ ಕಾಲ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ಆಪ್ತರೆಲ್ಲರೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಅಂತೇಳಿ ಅವರು ದುಂಬಾಲು ಬೀಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣಗಳನ್ನು ಕೂಡ ಅವರು ಕೊಡ್ಕೊಂಡು ಹೋಗ್ತಿದ್ದಾರೆ. ಮೊದಲನೇದಾಗಿ, ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಕೆಸರಿನ ರಾಜಕಾರಣಕ್ಕೆ ಕಾರಣ ಆಗ್ಬೋದು, ಅಲ್ಲಿ ಜಿದ್ದಿನ ರಾಜಕಾರಣಕ್ಕೆ ಅದು ವೇದಿಕೆ ಆಗುತ್ತೆ. ಇನ್ನು ಮಂಡ್ಯದಲ್ಲಿ ಈಗಾಗಲೇ ಟಿಕೆಟ್ ಗೊಂದಲ ಇದೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತೇಳಿ. ಹಾಗಾಗಿ ಆ ಗೊಂದಲ ಇರುವ ಸ್ಥಳಕ್ಕೆ ನೀವು ಹೋಗೋದು ಬೇಡ ಅಂತೇಳಿ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ರೆ. ಇನ್ನು ಮೈಸೂರಿನ ವಿಚಾರಕ್ಕೆ ಬಂದಾಗ, ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯನ್ನು ತೆರೆದಿದ್ರಿ. ಸುಮಾರು 13 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ನೀವು ಟ್ರೀಟ್ಮೆಂಟನ್ನು ಮಾಡಿದ್ದೀರಿ. ಇದರ ಜೊತೆಗೆ ಮೈಸೂರು ಮತ್ತು ಕೊಡಗು ಈ 2 ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು BJPಯ ಹೆಚ್ಚು ಕಾರ್ಯಕರ್ತರಿದ್ದಾರೆ ಮತ್ತು ನಿಮ್ಮ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಇದಲ್ಲದೆ ನೀವು ವ್ಯಾಸಂಗ ಮಾಡಿದ್ದು ಮತ್ತು ಒಡನಾಟವನ್ನು ಇಟ್ಟುಕೊಂಡಿರೋದು ಅತಿ ಹೆಚ್ಚು ಮೈಸೂರಿನಲ್ಲಿ. ಈ ಕಾರಣಕ್ಕಾಗಿ ಮೈಸೂರಿನಿಂದ ನೀವು ಸ್ಪರ್ಧೆ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಅವರ ಅಭಿಮಾನಿಗಳು ಡಾಕ್ಟರ್ ಮಂಜುನಾಥ್ ಅವರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಮಂಜುನಾಥ್ ಅವರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಈ ಸಂಬಂಧ ನಾನು ಆಲೋಚನೆಯನ್ನು ಮಾಡ್ತೀನಿ, ನಮ್ಮ ಕುಟುಂಬದವರ ಜೊತೆ ಮಾತನಾಡಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ಆದರೆ ನಾನು ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಮೈಸೂರಿನಿಂದನೇ ಸ್ಪರ್ಧೆ ಮಾಡ್ತೀನಿ ಎನ್ನುವ ಮಾತುಗಳನ್ನು ಕೂಡ ಆಪ್ತರ ಬಳಿ ಹೇಳಿದ್ದಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದೆ. ರಕ್ಷತ್, ಧನ್ಯವಾದ ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.